ನನ್ನ ಹೆಸರು ಉತ್ಕರ್ಷ ಸೂರ್ಯರಾಜ್. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿಸ್ಸೆ ಇಲ್ಲಿ 5ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ವಿಶೇಷ ಬುಡಕಟ್ಟು ಜನಾಂಗ ಕುಣಿಗಳ ಜೀವನ, ಸಂಸ್ಕೃತಿ, ಆಚಾರ ವಿಚಾರ, ಸಂಪ್ರದಾಯ, ವಿಶೇಷತೆಗಳ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ಕೊಂಕಣಿ ಮಾತೃಭಾಷಿಕರಾದ ಕುಣಿಗಳು ಗೋವಾ ಮೂಲ ನಿವಾಸಿಗಳಾಗಿದ್ದು, ಪೋರ್ಚುಗೀಸರು ದಬ್ಬಾಳಿಕೆಯಿಂದ ಕರ್ನಾಟಕದ ಕಾರವಾರ ಪ್ರದೇಶಕ್ಕೆ ವಲಸೆ ಬಂದವರಾಗಿ ತಮ್ಮ ವಿಶಿಷ್ಟ ಶೈಲಿಯ ಆಚಾರಗಳಿಂದ ಗುರುತಿಸಲ್ಪಡುವ ಜಾನಪದ ಸೊಗಡಿನ ಶ್ರೀಮಂತಿಕೆಯನ್ನು ಹೊಂದಿದ್ದಾರೆ. ಗೆಂಟೆ ಎನ್ನುವ ವಿಶಿಷ್ಟ ಶೈಲಿಯ ಸೀರೆಯನ್ನು ಧರಿಸುವ ಕುಣಬಿ ಮಹಿಳೆಯರು ಶ್ರಮಜೀವಿಗಳಾಗಿದ್ದು, ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲಿನ ಶ್ರಮ ವಹಿಸುತ್ತಾರೆ. ಕೃಷಿಯ ಮೂಲ ಕಸುಬಾಗಿರುವ ಸಂಪ್ರದಾಯ ಕೃಷಿ ಪದ್ಧತಿಯ ಜೀವಾಳ ಸಾಕು ಪ್ರಾಣಿಗಳನ್ನು ಸೇವಿಸಿದ ಕುಣಿಗಳು ಈಶ್ವರನ ಆರಾಧಕರಾಗಿದ್ದಾರೆ. ಮಲ್ಲಿಕಾರ್ಜುನ ರೂಪದಲ್ಲಿ ದೇವರನ್ನು ಪೂಜಿಸುತ್ತಾರೆ. ತಮಗೆ ಬೇಕಾದ ತರಕಾರಿಗಳನ್ನು ತಾವೇ ಬಳಸುತ್ತಾರೆ. ಹೋಳಿ ಹಬ್ಬದಂದು ವಿಶೇಷ ನೃತ್ಯದ ಮೂಲಕ ವರ್ಗರೂಪಿ ಶಿವನ ಕೋಪವನ್ನು ತಿನ್ನಿಸುವ ಸಂಪ್ರದಾಯ ನೃತ್ಯವನ್ನು ಮಾಡುತ್ತಾರೆ. ಹೊಸ ರೂಪ ಧರಿಸಿ ತರಾವರಿ ಸಹಿತ ಹಬ್ಬ ಆಚರಿಸುತ್ತಾರೆ. ಇನ್ನು ಶಿಕ್ಷಣದ ಬಗ್ಗೆ ಹೇಳಿದರೆ, ಇತ್ತೀಚೆಗೆ ಕುಟುಂಬ ಶಿಕ್ಷಣ ಹಾಗೂ ಸಾಮಾಜಿಕವಾಗಿ ಮಲೆನಂತಿಗೆ ಬಿಡುತ್ತಾರೆ. ಒಟ್ಟಾರೆ ಗಡಿನಾಡಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಗಳ ನಡುವೆ ಅಕ್ಷರಾಭ್ಯಾಸ ಮಾಡುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಶಿಕ್ಷಣಕ್ಕೆ ಇನ್ನಷ್ಟು ಬಲ ತುಂಬಲು ಕುಣಬಿಯರ ಬುಡಕಟ್ಟು ಜನಾಂಗಗಳ ಬಗ್ಗೆ ವಿಶೇಷ ಯೋಜನೆಗಳು ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು.